Hello all, myself Soumya KS, working as an assistant professor in the Department of Commerce, GFGC Dharamsagara. In this video, we shall discuss about types of capital asset. Capital assets are broadly classified into two types. They are short-term capital asset, that is under section 2, subsection 42A, and long-term capital asset under section 2, subsection 29A. Let's discuss about this short-term capital asset and long-term capital asset. The short-term capital asset, it means a capital held by an assessee, a capital asset which is held by an assessee for not more than 36 months immediately before the date of transfer. ಅಂದ್ರೆ ಇಲ್ಲಿ ಯಾವುದೇ ಒಂದು ಕ್ಯಾಪಿಟಲ್ ಅಸೆಟ್ ನ ಅದನ್ನ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ, ಅದನ್ನ ಸೇಲ್ ಮಾಡೋದಕ್ಕಿಂತ ಮುಂಚೆ 36 ಮಂತ್ಸ್ ಗಿಂತ ಕಡಿಮೆ ಅವನ ಹತ್ರ ಇದ್ರೆ, ಆ ವ್ಯಕ್ತಿ ಹತ್ರ ಇದ್ರೆ, ಅಸೆಸಿ ಹತ್ರ ಇದ್ರೆ ಅದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಅಂಡ್ ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಫ್ರಮ್ ದಿ transfer of this short term capital asset is called as short term capital gain. Take for example, ಈಗ ಒಂದು ಮನೆನ ಪರ್ಚೇಸ್ ಮಾಡಿರ್ತಾನೆ, ಈ ವರ್ಷ ಪರ್ಚೇಸ್ ಮಾಡಿ ಅದನ್ನ ನೆಕ್ಸ್ಟ್ ಇಯರ್ ಸೇಲ್ ಮಾಡಿದ್ರೆ ಅದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ. ಬರೋ ಪ್ರಾಫಿಟ್ ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅದೇ ತರ ಈಗ ಒಂದು ಕಾರ್ ಪರ್ಚೇಸ್ ಮಾಡಿರ್ತಾರೆ, 2 years ಯೂಸ್ ಮಾಡ್ತಾರೆ, ಆರ್ ಮೇ ಬಿ ಯೂಸ್ಡ್ ಫಾರ್ 34-35 months up to, and then if we sell it, then it is considered as short term capital asset, and the profit ಏನು ಬರುತ್ತೆ ಅದನ್ನ ನಾವು short term capital gain ಅಂತ ಕರಿತೀವಿ. However, the following assets qualify as short term capital assets if held not more than 12 months. ಈ 36 months ಕಂಡೀಷನ್ ಕೆಲವೊಂದು ಕ್ಯಾಪಿಟಲ್ ಅಸೆಟ್ ಗೆ ಅಪ್ಲೈ ಆಗಲ್ಲ. ಆ ಕೆಲವೊಂದು ಕ್ಯಾಪಿಟಲ್ ಅಸೆಟ್ಸ್ ಗೆ 12 months ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಯಾವ್ದ್ಯಾವ್ದು ಆ ಅಸೆಟ್ಸ್ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್, ಇಕ್ವಿಟಿ ಆರ್ ಪ್ರಿಫರೆನ್ಸ್ ಶೇರ್ಸ್ ಹೆಲ್ಡ್ ಇನ್ ಎ ಕಂಪನಿ. ಯಾವ್ದಾದ್ರು ಕಂಪನಿಯ ಇಕ್ವಿಟಿ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಇದ್ರೆ ಅದು ಜಸ್ಟ್ 12 months ವರೆಗೂ ಹೋಲ್ಡ್ ಮಾಡಿದ್ರೆ ಮಾತ್ರ ಅದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 12 months ಗಿಂತ ಜಾಸ್ತಿ ಹೋಲ್ಡ್ ಮಾಡಿದ ತಕ್ಷಣ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ದೆನ್ ಎನಿ ಅದರ್ ಸೆಕ್ಯೂರಿಟಿ ಲಿಸ್ಟೆಡ್ ಆನ್ ಎ ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಯಾವುದೇ ರೀತಿಯಂತ ಸೆಕ್ಯೂರಿಟಿ ಇರ್ಬೋದು, ಅದು ರೆಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿದ್ರೆ ಅದನ್ನು ಸಹ ನಾವು ಅಪ್ ಟು 12 months ಗೆನೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಯೂನಿಟ್ಸ್ ಆಫ್ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್. ಕೆಲವೊಂದು ಮ್ಯೂಚುವಲ್ ಫಂಡ್ ನ, ಸ್ಪೆಸಿಫೈಡ್ ಮ್ಯೂಚುವಲ್ ಫಂಡ್ ನ ಯೂನಿಟ್ಸ್, ಮ್ಯೂಚುವಲ್ ಫಂಡ್ ಯೂನಿಟ್ಸ್. ದೆನ್ ಝೀರೋ ಕೂಪನ್ ಬಾಂಡ್ಸ್. ಇದನ್ನೆಲ್ಲ ನಾವು ಅಪ್ ಟು 12 months ವರೆಗೂ ಹೋಲ್ಡ್ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಅದಕ್ಕಿಂತ ಜಾಸ್ತಿ ಆದಾಗ ಅದನ್ನ ನಾವು ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. Let's see, short term capital asset means in case of financial assets, it must be held for less than 12 months or less than 1 year, such as securities, bonds, shares, mutual fund. ಇದೆಲ್ಲನೂ ಈ ಫೈನಾನ್ಷಿಯಲ್ ಅಸೆಟ್ ಅಲ್ಲಿ ಬರುತ್ತೆ. And for other assets ಗೆ it must be held for less than 36 months or less than 3 years, like jewelry, car, building, house ಏನಾದ್ರೂ ಇರ್ಬೋದು. ಅದನ್ನ ನಾವು ಇಲ್ಲಿ one more thing we have to consider, less than 24 months for immovable properties like land, building, house property ಏನಿದೆ ಅದಕ್ಕೆ less than 24 months ಇದ್ರೆ ಮಾತ್ರ ಅದನ್ನ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಅದಕ್ಕಿಂತ ಜಾಸ್ತಿ ಇದ್ದಾಗ ಅಂದ್ರೆ ಈ ಲ್ಯಾಂಡ್ ಇರ್ಬೋದು, ಇಮ್ಮೂವಬಲ್ ಪ್ರಾಪರ್ಟೀಸ್ ಟೋಟಲಿ, ಅದನ್ನ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತಾನೆ ಕರಿತೀವಿ. Let's see what is long term capital asset. Long term capital asset is a capital asset which is held for more than 36 months or 24 months or 12 months as the case may be. ಈಗ 12 months ಅನ್ನೋದು ಫೈನಾನ್ಷಿಯಲ್ ಅಸೆಟ್ಸ್ ಗಾದ್ರೆ 24 months ಅನ್ನೋದು immovable property and unlisted financial
ಅಸೆಟ್ಸ್ ಗೆ ಆಗುತ್ತೆ. ಹಾಗೇನೆ ಲಿಸ್ಟೆಡ್ ಫೈನಾನ್ಷಿಯಲ್ ಅಸೆಟ್ಸ್ ಗೆ 12 months. ಸೊ ವಾಟ್ ಎವರ್ ಮೇ ಬಿ ದ ಕೇಸ್, ಅದಕ್ಕಿಂತ ಜಾಸ್ತಿ ಐದರ್ 36 months ಆರ್ 24 months ಆರ್ 12 months ಗಿಂತ ಜಾಸ್ತಿ ಹೆಲ್ಡ್ ಮಾಡಿರ್ತಕ್ಕಂಥ ಅಸೆಟ್ಸ್ ಗೆ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಹೇಳ್ತೀವಿ. And on transfer of these long-term capital assets, whatever the profit or gain arises, that will be considered as long-term capital gain. Here, long-term capital assets are in case of financial assets, it should be hold for more than 12 months or 1 year. And in case of other assets, that is for movable 36 months and for immovables 24 months. For further reference, you can refer these textbooks and websites. Thank you.